ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಷ್ಟರೊಂದಿಗೆ ನಿಮಗೆಲ್ಲ ತುಂಬು ಹೃದಯದ ಸುಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಎಂದಿನಂತೆ ಈ ದಿನವೂ ಕೂಡ ಒಂದು ವಿಡಿಯೋವನ್ನು ನಿಮಗೋಸ್ಕರ ತಂದಿದ್ದೇನೆ. ಅತ್ಯಂತ ಸುಲಭವಾದಂತಹ ಪ್ರಶ್ನಾ ಮಾರ್ಗ ಮತ್ತು ಅಷ್ಟೇ ನಿಖರವಾಗಿಯೂ ಕೂಡ ಇರುತ್ತೆ. ಅತಿ ಸುಲಭದಿಂದ ಯಾರಿಗೂ ಜ್ಯೋತಿಷ್ಯ ಬರಬೇಕು ಅಂತ ಬೇಕಾಗಿಲ್ಲ. ಕೇವಲ 12 ಮನೆಗಳ ಪರಿಚಯ ಇದ್ದರೆ ಸಾಕು, ಭವಿಷ್ಯವನ್ನು ಹೇಳ್ಬೋದು. ಯಾವ ಗ್ರಹಗಳನ್ನು ತುಂಬಬೇಕಾಗಿಲ್ಲ. ಬರೀ ಸಮಯ ನೋಡಿ ಲಗ್ನ ಮತ್ತು ಚಂದ್ರನನ್ನು ಬರೆದು ಬಿಟ್ರೆ ಆಯಿತು. ಅದು ಹೇಗೆ ಅನ್ನೋದನ್ನು ಈಗ ತಿಳಿಸ್ತೇನೆ. ಹೀಗೆ ಒಂದು ಸಾರಿ ನಾನು ಕಾರ್ಯನಿಮಿತ್ತ ಬೇರೆ ಊರಿಗೆ ಹೋಗಬೇಕಾದ್ರೆ ನನ್ನ ಪಕ್ಕದ ಸೀಟ್ನಲ್ಲಿ ಒಬ್ಬ ಹುಡುಗ ಕೂತ್ಕೊಂಡಿದ್ದ. ಮಾತಾಡ್ತಾ ಆತ ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದ. ನಾನೊಬ್ಬ ಹೇಗೆ ಬಡ ಅರ್ಚಕನ ಮಗ, ಹುಟ್ಟಿದ್ದು ಮೇಲ್ಜಾತಿಯಲ್ಲಿ. ದೊಡ್ಡ ದೊಡ್ಡ ಕೆಲಸಕ್ಕೆ ಸೇರಬೇಕು ಅಂತಂದರೆ ಹಣ ಬೇಕಾಗುತ್ತೆ, ಹಣ ಇಲ್ಲ. ಮೇಲ್ಜಾತಿಯಲ್ಲಿ ಹುಟ್ಟಿರೋದ್ರಿಂದ ಮೀಸಲಾತಿ ಕೂಡ ಇಲ್ಲ. ಹಾಗಾಗಿ ಪ್ರೈವೇಟ್ನಲ್ಲಿ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ಈಗ ಇಂಟ್ರ್ಯೂ ಇದೆ, ಅದಕ್ಕಾಗಿ ಹೋಗ್ತಾ ಇದ್ದೀನಿ. ಕೆಲಸ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಹೀಗೆ ಅಂತಂದ. ನನಗೆ ಅವನ ಜಾತಕ ಕೇಳ್ಕೊಂಡು ಅಲ್ಲಿ ಹಾಕ್ಕೊಂಡು ನೋಡಿಕೊಂಡು ಹೇಳೋಷ್ಟು ಪುರ್ಸೊತ್ತಿರಲಿಲ್ಲ. ತಕ್ಷಣ ನನಗೆ ಹೊಳೆದದ್ದು ಗಡಿಯಾರದ ಭವಿಷ್ಯ. ಕೈಯಲ್ಲಿ ಕಟ್ಕೊಂಡಂತಹ ಗಡಿಯಾರವನ್ನು ನೋಡಿದೆ. ಈ ಭವಿಷ್ಯ ಹೇಳಬೇಕಾದ್ರೆ ಕೈಯಲ್ಲಿ ಕಟ್ಟಿದ ಗಡಿಯಾರನೇ ಆಗಬೇಕು ಅಂತ ಇಲ್ಲ. ನಮ್ಮ ಕಣ್ಣಿಗೆ ಆ ಕ್ಷಣಕ್ಕೆ ಬಿದ್ದ ಯಾವುದೇ ಗಡಿಯಾರದ ಸಮಯ ತೋರಿಸುವಂತಹ ಗಡಿಯಾರ, ನಿಂತ ಗಡಿಯಾರ ಅಲ್ಲ, ಸಮಯವನ್ನು ನಿಖರವಾಗಿ ತೋರಿಸುವಂತಹ ಗಡಿಯಾರ. ಅದು ಯಾವುದೇ ಆಗಿರಲಿ, ನಾವು ಕಟ್ಕೊಂಡಿರೋದಾಗಿರಲಿ, ಅಥವಾ ಇನ್ನೊಬ್ಬರು ಕಟ್ಟಿದ್ದಾಗಿರಲಿ, ಅಥವಾ ಗೋಡೆಗೆ ಹಾಕಿರೋದೇ ಆಗಿರಲಿ, ಅಥವಾ ಯಾವುದಾದ್ರೂ ಸ್ಥಳದಲ್ಲಿ ನೇತಾಕಿರುವಂತಹ ಗಡಿಯಾರನೇ ಆಗಿರಲಿ, ಗಡಿಯಾರವನ್ನು ನೋಡಿಬಿಟ್ಟು ಆ ಕೆಲಸ ಆಗುತ್ತೋ ಇಲ್ವೋ ಅನ್ನೋದನ್ನ ಖಂಡಿತವಾಗಿಯೂ ಹೇಳ್ಬೋದು. ಹೇಗೆ ಹೇಳ್ಬೋದು? ನಾನು ಆತನಿಗೆ ಹೇಳಿದ್ದೆ, ಗಡಿಯಾರ ನೋಡಿದ ತಕ್ಷಣವೇ ನಿನಗೆ ಈ ಕೆಲಸ ಸಿಗುತ್ತೆ, ಹೋಗ್ಬಾ ಅಂತೇಳಿ. ಹೇಗೆ ಹೇಳ್ತೀರಾ ಅಂತ ಕೇಳಿದೆ. ಅದೆಲ್ಲ ಬೇಡ, ನಿನಗೆ ಕೆಲಸ ಸಿಗುತ್ತೆ, ನಾನು ನೋಡಿದ್ದೀನಿ ಭವಿಷ್ಯನ, ಹೋಗ್ಬಾ ಅಂತ ಹೇಳಿದೆ. ನನ್ನ ಫೋನ್ ನಂಬರ್ ತೆಗೆದುಕೊಂಡು ಹೋದ ಹುಡುಗ. 2 ದಿವಸ ಬಿಟ್ಟು ಫೋನ್ ಮಾಡ್ದ ಆತನೇ, ನೀವು ಹೇಳಿದಾಗೆ ಆಯಿತು, ನನಗೆ ಕೆಲಸ ಸಿಕ್ಕಿದೆ, ಇಂಟ್ರ್ಯೂ ಪಾಸ್ ಆಯಿತು ನನಗೆ ಅಂತ ಹೇಳ್ದ. ತುಂಬ ಸಂತೋಷಪ್ಪ, ಚೆನ್ನಾಗಿರು ಅಂತ ಹೇಳಿದೆ. ಅದು ಹೇಗೆ ಹೇಳಿದೆ? ಹೇಗೆ ಅಂತಂದರೆ ಸಮಯ ಆಧಾರಿತ. ನಿಮಗೆ ಇದು 12 ಮನೆಗಳು ಗೊತ್ತಿರಬೇಕು. ಅದರಲ್ಲೇನು ಗ್ರಹಗಳು ಬೇಕಾಗಿಲ್ಲ, ಕೇವಲ ಲಗ್ನ ಮತ್ತು ಚಂದ್ರನನ್ನು ಗುರುತು ಹಚ್ಚುವಂಥದ್ದು ಹೇಳ್ತೀನಿ. ಇದರಲ್ಲಿ ಬರುವಂತಹ ಪ್ರಶ್ನೆಗೆ ಉತ್ತರ ಅಂತಂದರೆ ಸರಿ ಅಥವಾ ತಪ್ಪು, ಆಗುತ್ತೆ ಅಥವಾ ಆಗಲ್ಲ, ಇವೆರಡೇ ಬರುತ್ತೆ. ಸ್ವಲ್ಪ ಮಟ್ಟಿಗೆ ನಿಧಾನ ಅನ್ನೋದು ಮಾತ್ರ ಬರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ರೀತಿಯೂ ಬರೋದಿಲ್ಲ. ಸಮಯ ಕೇಳಿದಾಗ ನೋಡಿ, ಅಕಸ್ಮಾತ್ ಈಗ ಬೆಳಗಿನ 10 ಗಂಟೆ 4 ನಿಮಿಷ ಅಂತ ಇಟ್ಕೊಳ್ಳಿ. 10 ಗಂಟೆ 4 ನಿಮಿಷ ಹಾಗಿದ್ದಾಗ ಇದರಲ್ಲಿ ಲಗ್ನವನ್ನು ಹೇಗೆ ನಾವು ಕಂಡುಹಿಡಿಯಬೇಕು ಅಂತಂದರೆ, 10 ಗಂಟೆ 4 ನಿಮಿಷ ಅಂತಂದರೆ 10 ಗಂಟೆ ದಾಟಿ ಹೋಗಿದೆ, ಅಲ್ಲಿಗೆ 11 ಅಂತ ಬರುತ್ತಿದ್ದು. ಅವಾಗ ನಮಗೆ ಇಲ್ಲಿಂದ ಎಣಿಸಿದಾಗ ಮೇಷದಿಂದ ಎಣಿಸಿ, ಮೇಷದಿಂದ 1 2 3 4 5 6 7 8 9 10 11 ಇದು ಲಗ್ನ ಆಯಿತು. ಇನ್ನು 4 ನಿಮಿಷ
5 ನಿಮಿಷಕ್ಕೆ ಒಂದೊಂದು ಮನೆಗಳಾಗುತ್ತವೆ, ಅದು ಚಂದ್ರ. ಇಲ್ಲಿ 4 ನಿಮಿಷ ಅಂತ ಅಂದಾಗ ಇನ್ನು ಮೊದಲನೇ ಮನೆಯಲ್ಲಿದೆ ಅಂತ ಹೇಳಿ ಆಯ್ತು. ಇಲ್ಲಿಗೆ ಚಂದ್ರ ಇಲ್ಲಿಗೆ ಬಂದ. ಚಂದ್ರ ಇಲ್ಲಿಗೆ ಬಂದ್ರೆ ಇದು ಕೆಲಸ ಆಗುತ್ತೆ ಅಥವಾ ಆಗಲ್ಲ ಅಂತ ಹೇಳೋದಕ್ಕೆ ನಮಗೆ ಇರುವಂತಹ ಆಧಾರ ಅಂತಂದ್ರೆ ಇದು ಕೆಲಸ ಆಗುತ್ತೆ. ಈಗ ಹೇಗೆ ಅನ್ನೋದನ್ನ ಯಾವ್ಯಾವ ಸಂಖ್ಯೆಗೆ ಕೆಲಸ ಸಿಗುತ್ತೆ, ಆಗುತ್ತೆ ಅಥವಾ ಆಗಲ್ಲ ಅನ್ನೋದನ್ನ ನಾನಿವಾಗ ನಿಮಗೆ ತಿಳಿಸ್ತೇನೆ. ಮೊದಲು ಆಗುತ್ತೆ ಅನ್ನುವಂಥದ್ದು 1 1 ಬರಬೇಕು. 1 1 ಬಂದ್ರೆ ಆಗುತ್ತೆ. ಅಥವಾ 3 11 ಬರಬೇಕು, ಇದು ಕೂಡ ಆಗುತ್ತೆ. ಅದರ ನಂತರ 5 9 ಇವು ಬಂದರೆ ಇದು ಸಂಪೂರ್ಣ ಸಕ್ಸಸ್. ಈ ರೀತಿ ಬಂದಾಗ ಸಕ್ಸಸ್ ಆಗುತ್ತೆ. ಇನ್ನು ಸಾಧಾರಣ ಅಂತ ಹೇಳೋದು ಅಂತಂದರೆ 7 7 ಬಂದಾಗ ಕಷ್ಟದಿಂದ ಆಗುತ್ತೆ. ಕಷ್ಟಪಡಬೇಕು, ಆವಾಗ ಕೆಲಸ ಆಗುತ್ತೆ ಅಂತ. ಕಷ್ಟಪಡಬೇಕಾಗುತ್ತೆ, ಕಷ್ಟಪಟ್ಟು ಆಗುತ್ತೆ. ಹಾಗೇನೆ ಇದು ಅಲ್ಲದೆ 2 2 ಮತ್ತು 12 ಬಂತು ಅಂತ ಇಟ್ಕೊಳ್ಳಿ. 2 12 ಬಂದ್ರೆ ನಿಧಾನವಾಗಿ ಆಗುತ್ತೆ ಅಂತ. ಇದು ಆಗಲಿಕ್ಕೆ ಸಮಯ ಆಗುತ್ತೆ, ಒಟ್ಟಿಗೆ ನಿಧಾನವಾಗಿ ಆಗುತ್ತೆ. ಆ ನಂತರ ಈ 4 10 ಅಂತ ಬಂತು ಅಂತ ಇಟ್ಕೊಳ್ಳಿ. ಇದು ನಿಧಾನ, ಇದು ಆಗಲ್ಲ. ಆಗಲ್ಲ ಅನ್ನೋದು 4 10 ಬಂದಾಗ ಆಗಲ್ಲ. ಹಾಗೇನೆ ಇದರ ನಂತರ 6 8 ಬಂದ್ರೆ ಆಗಲ್ಲ. ಇದು ಆಗಲ್ಲ ಅಂತೇಳಿ. ಈ ಗಡಿಯಾರ ಶಾಸ್ತ್ರದಲ್ಲಿ ಇದಿಷ್ಟೇ ಸಂಖ್ಯೆಗಳು ಬರುತ್ತೆ ಹೊರತು ಇದು ಬಿಟ್ಟು ಬೇರೆ ಯಾವ ಸಂಖ್ಯೆನೂ ಬರೋದಿಲ್ಲ. ತಲೆ ಕೆಡಿಸ್ಕೋಬೇಡಿ. ನಿಮಗೆ ಅದಕ್ಕೆ ಉದಾಹರಣೆಯಾಗಿ ನಾನು ತೋರಿಸ್ಬೇಕು ಅಂತಂದ್ರೆ, ಇದು ಮೊದಲು ಇದನ್ನು ಹೇಳ್ಬಿಡ್ತೀನಿ. ಈ ಲಗ್ನ ಇಲ್ಲಿ ಬಂತು. ಇದು ಹೇಗಾಯ್ತು ಅಂತಂದ್ರೆ, ಈಗ ಮೇಷದಿಂದ ಎಣಿಸಿ, ಮೇಷದಿಂದ ಇದು ಎಣಿಸಿದಾಗ 11 ಬಂತು. 11 ಇದು 1, ಇದು 3. ಲಗ್ನದಿಂದ ಇದು 3, ಅಲ್ಲಿಗೆ 3 11 ಬಂತು. ಲಗ್ನದಿಂದ ಚಂದ್ರ 3ನೇ ಮನೆ, ಚಂದ್ರನಿಂದ ಲಗ್ನ 11ನೇ ಮನೆ, ಅಲ್ಲಿಗೆ 3 11 ಬಂತು. 3 11 ಬಂದ್ರೆ ಆ ಕೆಲಸ ಆಗತ್ತೆ ಅಂತೇಳಿ. ಇದು ಬಿಟ್ರೆ ಬೇರೆ ರೀತಿಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ನಂತರ ನಾವು ಇನ್ನೊಂದು ಬೇರೆ ಸಮಯವನ್ನು ಹಾಕೊಂಡು ನೋಡೋಣ. ಬೇರೆ ಸಮಯ ಅಂತಂದ್ರೆ ಈಗ 9 ಗಂಟೆ 8 ನಿಮಿಷ ಅಂತ ಇಟ್ಕೊಳ್ಳಿ. 9 ಗಂಟೆ 8 ನಿಮಿಷ ಅಂತಂದ್ರೆ ಎಷ್ಟಾಯ್ತು ಅಲ್ಲಿಗೆ? 10. 9 ಅಂದ್ರೆ 10, ಇಲ್ಲಿಂದ 10 ಮಕರ ಬರುತ್ತೆ. ಇದು ಲಗ್ನ ಆಗುತ್ತೆ. 5 ನಿಮಿಷಕ್ಕೆ ಒಂದು ಮನೆ ಅಂತ ಹೇಳಿದ್ದೀನಿ. ಇಲ್ಲಿ 8 ನಿಮಿಷ, ಅಲ್ಲಿಗೆ 2ನೇ ಮನೆ ಚಂದ್ರ ಆಯ್ತು. ಈಗ ಇದನ್ನ ಎಣಿಸಿ. ಲಗ್ನದಿಂದ 1 2 3 4 5, ಚಂದ್ರನಿಂದ ಲಗ್ನವನ್ನು ಎಣಿಸಿದಾಗ 1 2 3 4 5 6 7 8 9, ಇದು ಕೂಡ ಸಕ್ಸಸ್ ಆಗುತ್ತೆ. 5 9 ಆಗುತ್ತೆ. ಇದು ಬಿಟ್ಟು ಬೇರೆ ಯಾವ ಸಂಖ್ಯೆನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. 1 2 ಅಂತ ಹೇಳಿ ಬರ್ಲಿಕ್ಕೆ ಆಗೋದಿಲ್ಲ. ಅದನ್ನು ಬರೆದು ತೋರಿಸ್ತೀನಿ ನಿಮಗೆ ಹೇಗೆ ಅಂತೇಳಿ. ನಿಮಗೀಗ ಪ್ರಶ್ನಾಶಾಸ್ತ್ರಕ್ಕೆ ಇದನ್ನು ಹಾಕೊಳ್ಳುವಂಥದ್ದು ರೀತಿ ತೋರಿಸಿದ್ದೀನಿ ನಾನು. 9 ಗಂಟೆ 8 ನಿಮಿಷ ಅಂದರೆ ಅಲ್ಲಿಗೆ ಇದು 10 ಆಗುತ್ತೆ. ಅಂದರೆ 9 ದಾಟಿರುತ್ತೆ. 9 ಗಂಟೆ 8 ನಿಮಿಷ ಅಂತಂದರೆ
5 ದಾಟಿರುತ್ತೆ, 2ನೇದು ಬರುತ್ತೆ, 5 ನಿಮಿಷಕ್ಕೆ ಒಂದೊಂದು ಚಂದ್ರ. ಈಗ ಹೀಗೆ ಬಂತು ಅಂತ ಇಟ್ಕೊಳ್ಳಿ. ಲಗ್ನ ಚಂದ್ರ 1 2 ಬಂತಲ್ಲ ಅಂತೇಳಿ ನೀವು ಭಾವಿಸಬಾರದು. ಲಗ್ನದಿಂದ ಎಣಿಸಿ, ಲಗ್ನದಿಂದ ಚಂದ್ರ 2 ಆಯ್ತು, ಚಂದ್ರನಿಂದ ಲಗ್ನ 12 ಆಗುತ್ತೆ. ಚಂದ್ರನಿಂದ ಲಗ್ನ 12, ಲಗ್ನದಿಂದ ಚಂದ್ರ 2, 2 12 ಬರುತ್ತೆ. ಆದರೆ ಈ ಸಂಖ್ಯೆ ಬರೋದಿಲ್ಲ, ಆಗೋದಿಲ್ಲ. ಅದು ಸ್ವಲ್ಪ ನಿಧಾನ ಆಗಿ ನಡೀತದೆ ಅಂತೇಳಿ. ಈ ರೀತಿಯಲ್ಲಿ ಲೆಕ್ಕ ನೀವು ಹಾಕೊಂಡಾಗ ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಗಡಿಯಾರದಲ್ಲಿ ನಿಮಗೆ 1 1 ಬಂದರೆ ಅತ್ಯಂತ ನಿಖರವಾಗಿ ಆಗುತ್ತೆ, 3 11 ಬಂದರೆ ನಿಖರವಾಗಿ ಆಗುತ್ತೆ, 5 9 ಬಂದರೂ ಕೂಡ ನಿಖರವಾಗಿ ನಡೆಯುತ್ತದೆ. 7 7 ಬಂದಾಗ ಸ್ವಲ್ಪ ಕಷ್ಟದಿಂದ ಆಗುತ್ತೆ, 2 12 ಬಂದರೆ ತುಂಬ ನಿಧಾನ ಆಗುತ್ತೆ, 4 10 ಬಂದರೆ ಆಗೋದಿಲ್ಲ, 6 8 ಬಂದರೂ ಆಗೋದಿಲ್ಲ. ಈ ರೀತಿಯಲ್ಲಿ ಗಡಿಯಾರದ ಭವಿಷ್ಯವನ್ನು ನೋಡಿಬಿಟ್ಟು ಆ ತಕ್ಷಣಕ್ಕೆ ಕೆಲಸ ಆಗುತ್ತೋ ಇಲ್ವೋ ಅಂಥೇಳಿ ನಾವು ನೋಡ್ಬೋದು. ಇದರಲ್ಲಿ ಇನ್ನೂ ಒಂದು ಬರುತ್ತೆ. ಒಬ್ಬ ವ್ಯಕ್ತಿ ಒಂದು ಸೈಟ್ ತಗೋಬೇಕು ಅಂತ ಇರ್ತಾನೆ. ಬೆಂಗಳೂರಿನಲ್ಲಿ ಒಂದು ಸೈಟ್ ನೋಡ್ಕೊಂಬಂದಿರ್ತಾನೆ, ಹಾಗೆ ಸಾಗರದಲ್ಲಿ ಇನ್ನೊಂದು ಸೈಟ್ ನೋಡಿರ್ತಾನೆ. ಆತ ಕೇಳ್ತಾನೆ, ನಾನು ಬೆಂಗಳೂರಿನಲ್ಲಿದ್ದ ಸೈಟ್ ತಗೋಬೋದಾ ಅಥವಾ ಸಾಗರದಲ್ಲಿರೋ ಸೈಟ್ ತಗೋಬೋದಾ, ಯಾವ್ದು ತಗೊಂಡ್ರೆ ನನಗೆ ಉತ್ತಮ ಅಂತೇಳಿ. ಆಗ ನೀವು ಪ್ರಶ್ನೆ ಹಾಕಿ ನೋಡುವಂಥದ್ದು ಹೇಗೆ ಅಂತಂದರೆ, ಮೊದಲು ಕೇಳಿದಂಥದ್ದು ಅವನು ಹೇಳಿದ್ದು ಯಾವುದು, ಬೆಂಗಳೂರಿನಲ್ಲಿರುವಂತಹ ಸೈಟು ತಗೋಬೋದಾ ಬೇಡವಾ ಅಂತೇಳಿ. ನೀವು ಇಲ್ಲಿಯ ಉತ್ತರವನ್ನು ಬೆಂಗಳೂರು ಸೈಟಿಗೆ ನೋಡಬೇಕಾಗುತ್ತೆ. ಬೆಂಗಳೂರು ಸೈಟ್ ತಗೋ ಅಂತ ಬಂದಾಗ ತಗೋಬೋದು, ಬೇಡ ಅಂತ ಬಂದರೆ ಸಾಗರದ ಸೈಟು ಆತ ತಗೋಬೇಕಾಗುತ್ತೆ. ಈ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಹುಡುಕಿ ನೋಡ್ಬೋದು. ಇದು ಅತ್ಯಂತ ನಿಖರವಾಗಿ ಕೂಡ ಬರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.